ನಾವಿಬ್ರು ಮಾತಾಡಿದ್ವಿ. ನಿಮ್ಮನ್ನ ನಾವು ವಿ ಆರ್ ನಾಟ್ ಫೀಲಿಂಗ್ ವೆರಿ ಕಂಫರ್ಟಬಲ್. ನಿಮ್ಮನ್ನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಕ್ಕೆ ನಾವು ಕಂಫರ್ಟಬಲ್ ಇಲ್ಲ. ಸೊ ಆಸ್ ಜಡ್ಜಸ್ ನಮ್ಮ ಕೈಯಲ್ಲಿ ಇರೋ ಪವರ್ನ ಯೂಸ್ ಮಾಡ್ತಾ ನಿಮ್ಮಿಬ್ಬರಿಗೂ ಮತ್ತೊಂದು ಅವಕಾಶ ಕೊಡೋಣ ಅಂತ ಅನಿಸ್ತಾ ಇದೆ. ಈ ಪ್ರೀ ಫಿನಾಲೆಯ ಮೇನ್ ಕುಕಿಂಗ್ ಚಾಲೆಂಜ್ ಏನು ಅಂತ ನೋಡುವಂತ ಸಮಯ. ರೆಡಿನಾ? ಓಕೆ, ಅದಕ್ಕೆ ನಮ್ಮ ಮುಂಚೆ ಅದಕ್ಕೆ ಬೇಕಾಗಿರುವಂತ ಪ್ರಾಪರ್ಟಿ ತಗೊಂಡ್ ಬನ್ನಿ ಪ್ಲೀಸ್. ಸೊ ಈಗ ನಮ್ಮ ಎಲ್ಲಾ ಕುಕ್ಗಳು ಬಂದು ಬಾಸ್ಕೆಟ್ ನ ತಗೊಂಡ್ ಹೋದ್ರಿ. ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಬಾಸ್ಕೆಟ್ ಇದೆ ಅಲ್ವಾ? ಸಿಂಪಲ್. ನೀವು ಪ್ಯಾಂಟ್ರಿಗೆ ಹೋಗ್ತೀರಾ, ನಿಮ್ ಟೈಮ್ ಆನ್ ಆಗಿದ ತಕ್ಷಣ ಪ್ಯಾಂಟ್ರಿಗೆ ಹೋಗ್ಬಿಟ್ಟು ಇವತ್ತು ನೀವೇನ್ ಅಡಿಗೆ ಮಾಡ್ತಾ ಇದೀರಲ್ಲ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ನೀವು ಬುಟ್ಟಿಗೆ ಹಾಕೊಂಡು ತಗೊಂಡ್ ಬರ್ಬೋದು. ಈಗ ಪ್ಯಾಂಟ್ರಿಗೆ ಹೋಗಿ ಇಂಗ್ರೀಡಿಯೆಂಟ್ಸ್ ನೀವು ತಗೊಂಡು ವಾಪಸ್ ಕಿಚನ್ಗೆ ಬರೋದಕ್ಕೆ ನಾವ್ ನಿಮ್ಗೆ ಕೊಡ್ತಿರುವಂತ ಸಮಯ 10 ನಿಮಿಷ. ಸೊ ಈ 10 ನಿಮಿಷದಲ್ಲಿ ನಿಮ್ಗೆ ಏನೇನ್ ಬೇಕು, ನೀವೇನೇನ್ ಡಿಶ್ ಮಾಡ್ತಾ ಇದೀರಾ ನಿಮಗೆ ಗೊತ್ತಿದೆ ಅಲ್ವಾ, ಏನೇನ್ ಬೇಕು ಎಲ್ಲಾನು ಒಂದೇ ಸಲ ತಂದ್ಬಿಡ್ಬೇಕು. ಓಕೆನಾ? ಇಂಗ್ರೀಡಿಯೆಂಟ್ಸ್ ತರೋದಕ್ಕೆ ನಿಮ್ಮ ಸಮಯ ಶುರುವಾಗ್ತಿದೆ. ಇನ್ 3, 2, 1 go. Go fast. 10 minutes. ಓಕೆ ಕುಕ್ಸ್, ನಿಮಗೆ ನಾವು ಕೊಟ್ಟಿದ್ದು 10 ನಿಮಿಷ. ನಾವ್ ನಿಮಗೆ ಅಂತ ಕೊಟ್ಟಂತ 10 ನಿಮಿಷದಲ್ಲಿ ನಿಮ್ಗೆ ಇನ್ನು ಉಳಿದಿರೋದು ಜಸ್ಟ್ 1 ನಿಮಿಷ ಅಷ್ಟೇ. ಸೊ ಕ್ವಿಕ್ ಆಗಿ ಏನೇನ್ ಬೇಕು ತಗೊಳ್ಳಿ. ಅಂಡ್ ನಿಮ್ಮ 1 ನಿಮಿಷ ಶುರು ಆಗ್ತಿದೆ ಈಗ. ಇಲ್ಲೇ ಕಂಡೆನ್ಸ್ ಮಿಲ್ಕ್ ತಗೊಳಮ್ಮ. ನನ್ ತಂಗಿನ ಕೈಗೆ ತಗೊಂಡಿಲ್ಲ. ಶಟ್, ನನ್ ತಂಗಿನ ಕೈಗೆ ತಗೊಂಡಿಲ್ಲ. ಓಕೆ, ನಿಮ್ಮ ಸಮಯ ಮುಗಿತಿದೆ. ಇನ್ 10, 9, 8, 7, 6, 5, 4, 3, 2 and 1. ಓಕೆ ಕುಕ್ಸ್ ಅಂಡ್ ಕ್ವಾಟ್ಲೇಸ್, ಇವತ್ತಿನ ನಿಮ್ಮ ಮೇನ್ ಕುಕಿಂಗ್ ಟಾಸ್ಕ್ ಅಲ್ಲಿ ಪ್ಯಾಂಟ್ರಿನ ನಾವು ಕ್ಲೋಸ್ ಮಾಡಿದೀವಿ. ಅದಕ್ಕೆ ಅಂತಾನೆ 10 ನಿಮಿಷ ಕೊಟ್ಟಿದ್ವಿ. ನಿಮ್ಗೆ ಏನೇನ್ ಬೇಕು A to Z ಬರ್ಬೇಕಂತ ನಾನು ಹೇಳಿದ್ದೆ. ಅಂದ್ರೂ ಕೆಲವೊಬ್ರು ಒಂದಷ್ಟು ತಂದಿಲ್ಲ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಅಡಿಗೆಗೆ. ಅಂಡ್ ಶೆಫ್, ಪ್ಯಾಂಟ್ರಿ ಕ್ಲೋಸ್ ಅಂತೂ ಮಾಡಿಸಿದೀರಾ. ಇಷ್ಟೇನಾ ಅಥವಾ ಇನ್ನೇನಾದ್ರೂ ಟ್ವಿಸ್ಟ್ ಗಳನ್ನ ಸುಮಾರು ಟ್ವಿಸ್ಟ್ ಇದೆ ಇವತ್ತು. 1 ಟ್ವಿಸ್ಟ್, ಪ್ಯಾಂಟ್ರಿನ ಕ್ಲೋಸ್ ಮಾಡಿದ್ದೀವಿ. ತುಂಬಾ ಇಂಪಾರ್ಟೆಂಟ್ ರೂಲ್ ಒಂದು. ಸೊ ನಿಮ್ಗೆ ಎಲ್ರಿಗೂ ಗೊತ್ತು, ನನ್ನ ಹೆಸರು ಮ್ಯಾಟ್ ಶೆಫ್ ಅಂತ. ಇವತ್ತು ನೀವು ಯಾವುದೇ ಕಾರಣಕ್ಕೂ ಇಂಗ್ರೀಡಿಯೆಂಟ್ಸ್ ಅನ್ನ ಶೇರ್ ಮಾಡಂಗಿಲ್ಲ. ನಿಮ್ ಟೇಬಲ್ ಇಂಗ್ರೀಡಿಯೆಂಟ್ಸ್ ನಿಮ್ ಇಂಗ್ರೀಡಿಯೆಂಟ್ಸ್. ಯು ಕ್ಯಾನ್ ನಾಟ್ ಶೇರ್ ಇಂಗ್ರೀಡಿಯೆಂಟ್ಸ್ ವಿತ್ ಯರ್ ನೆಕ್ಸ್ಟ್ ಟೇಬಲ್. ದಯವಿಟ್ಟು ಏನು ಶೇರ್ ಮಾಡಬೇಡಿ. ಒಂದು ಟ್ವಿಸ್ಟ್ ಆದ್ಮೇಲೆ ಇನ್ನೊಂದು ಟ್ವಿಸ್ಟ್ ನ ಕೊಟ್ಟಿದ್ದಾರೆ. ಅದಾದ ಮೇಲೆ ಮುಂದಿನ ಟ್ವಿಸ್ಟ್ ಏನು ಅಂತ ಅನೌನ್ಸ್ ಮಾಡ್ತೀವಿ. ಎಲ್ಲರೂ ಬಾಸ್ಕೆಟ್ ಅಲ್ಲಿ ನಮ್ಮ ಕ್ವಾಟ್ಲೆ ಕಿಚನ್ ಲೋಗೋ ಏನಿದೆ ಅಲ್ಲ, ಅದನ್ನ ಪ್ರತಿಯೊಬ್ರು ಅವರವರ ಬಾಸ್ಕೆಟ್ ಇಂದ ದಯವಿಟ್ಟು ರಿಮೂವ್ ಮಾಡಿ. ಓಕೆ, ಈಗ ಎಲ್ಲರ ಬಾಸ್ಕೆಟ್ ಅಲ್ಲಿ ನಂಬರ್ಸ್ ಅಂತೂ ಇದೆ ಅಲ್ವಾ? 1, 2, 3 2 ಬಾಸ್ಕೆಟ್ಗಳಿದೆ. ಈಗ 1 ಯಾರ ಹತ್ರ ಇದೆ? ಕೈ ಎತ್ತಿ. 1. 2 ಯಾರ ಹತ್ರ ಇದೆ? ದಿಲೀಪ್ ಅಂಡ್ ಶಿಲ್ಪಾ. 3 ಬಂದು ಕಾವ್ಯ ಹಾಗೂ ಚಂದ್ರಣ್ಣ. ಸಿಂಪಲ್. ಮುಂದಿನ ಟ್ವಿಸ್ಟ್ ಏನು ಅಂತ ಅಂದ್ರೆ ನಿಮ್ಮ ಟೇಬಲ್ ಅಲ್ಲಿ ಇರುವಂತ ಬಾಸ್ಕೆಟ್ ನ ನೀವು ಅಲ್ಲೇ ಬಿಟ್ಟು ನಿಮ್ಮ ಕ್ವಾಟ್ಲೆ ಜೊತೆಗೆ ನಿಮ್ಮ ಆಪೋಸಿಟ್ ಟೇಬಲ್ ಅಲ್ಲಿ ಯಾರ ಹತ್ರ ನಂಬರ್ 1 ಇದೆಯೋ ಆ ಟೇಬಲ್ಗೆ ನೀವು ಹೋಗ್ತೀರಿ, ಅವ್ರು ನಿಮ್ ಟೇಬಲ್ ಬರ್ತಾರೆ. ಅದೇ ತರ 2 ನಂಬರ್ ಇರೋರು ಟೇಬಲ್ ಎಕ್ಸ್ಚೇಂಜ್ ಆಗ್ತೀರಾ. 3 ನಂಬರ್ ಇರುವಂತವ್ರು ಟೇಬಲ್ ಎಕ್ಸ್ಚೇಂಜ್ ಆಗ್ತೀರಾ.
ಮುಟ್ಬಾರ್ದು, ಪಟ್ ಅಂತ ಚೇಂಜ್ ಆಗಿ. ಕ್ವಾಟ್ಲೇನುವೆ ಮತ್ತೆ ಸಿಗೋಣ. ಇದು ಕ್ವಾಟ್ಲೆಗಳ ದರ್ಬಾರ್. ಕುಕ್ಕುಗಳ ಕಾರ್ಬಾರ್ ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್ ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ ತುಪ್ಪ, ಕ್ವಾಲಿಟಿ ಮಸಾಲಾ ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ನಾಳಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ. ಸೊ ಇವತ್ತು ನಮ್ಗೆ ಮೊದಲನೇ ಫೈನಲಿಸ್ಟ್ ಸಿಕ್ಕಾಯ್ತು, ಅದು ಚಂದ್ರಣ್ಣ. ಆ್ಯಂಡ್ ಇನ್ನು 3 ಜನ ಅಷ್ಟೇ ಬಾಕಿ ಇರೋದು, ಶ್ರುತಿ ಮ್ಯಾಮ್ ಆ್ಯಂಡ್ ಶೆಫ್. ಈಗ ಮುಂದೆ ಹೋಗ್ತಾ ಇರುವಂತ ಕುಕ್ ಯಾರು ಫೈನಲಿಸ್ಟ್ಗೆ? ಓಕೆ, ನೆಕ್ಸ್ಟ್ ನಾವು ಹೇಳುವಂತ ಹೆಸರು ಬಂದು ಆರ್ಡರ್ ಅಂತ ಏನಿಲ್ಲ. ನೆಕ್ಸ್ಟ್ ಹೋಗ್ತಾ ಇರೋ 3 ಜನನ್ನ ಟೈ ಆಗಿದ್ದೀರಾ ಅಂತ ಹೇಳ್ತಾ ಆ 3 ಜನರಲ್ಲಿ ಒಬ್ರ ಹೆಸರನ್ನ ಇವಾಗ ನಾನು ತಗೊಳ್ತೀನಿ. ದಟ್ ಈಸ್ ರಘು ಅವರೇ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಯು. ಕಂಗ್ರ್ಯಾಚುಲೇಷನ್ಸ್. ಇವತ್ತಿನ ಪ್ರೀ ಫಿನಾಲೆಯಿಂದ 2ನೇ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿರೋದು ನಮ್ಮ ಕುಕ್ ರಘು. ಕಂಗ್ರ್ಯಾಚುಲೇಷನ್. ತುಂಬಾ ಖುಷಿ ಆಗ್ತಾ ಇದೆ. ಸೊ ಏನೇನು ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ನು, ಇಟ್ಸ್ ಲೈಕ್ ಇವಾಗ ಏನಂತಾರಪ್ಪ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಟುಡೇ. ಥ್ಯಾಂಕ್ ಯು. ನಮ್ಮ ಕ್ವಾಟ್ಲೆ ಕಿಚನ್ ಒನ್ ಆಫ್ ದ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿರ ಮತ್ತೊಮ್ಮೆ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್. ಅನುಪಮ. ಈಗ ನಮ್ಮ ಫೈನಲ್ಸ್ ಗೆ ಬೇಕಾಗಿರೋದು 2 ಫೈನಲಿಸ್ಟ್ ಅಂಡ್ ಉಳ್ಕೊಂಡಿರೋದು 4 ಜನ ಕುಕ್ಕುಗಳು. ಈ 4 ಜನ ಕುಕ್ಕುಗಳಲ್ಲಿ ಮುಂದೆ ಫೈನಲ್ಸ್ ಗೆ ಹೋಗ್ತಾ ಇರುವಂತ ಮುಂದಿನ ಕುಕ್ ಯಾರು? ಓಕೆ, ಉಳಿದಿರೋ 4 ಜನರಲ್ಲಿ ಒಬ್ರ ಹೆಸರನ್ನ ನಾನು ತಗೊಳ್ಬೇಕು. It was a tough call. ಶರ್ಮಿತಾ ಅವರೇ, ಕಂಗ್ರ್ಯಾಚುಲೇಷನ್. ಮುಂದಿನ ಫೈನಲಿಸ್ಟ್ ಆಗಿ ಫೈನಲ್ಸ್ ಗೆ ಹೋಗೋದಕ್ಕೆ ಸೆಲೆಕ್ಟ್ ಆಗಿರೋದು ಇಟ್ ಇಸ್ ಶರ್ಮಿತಾ. ಕಂಗ್ರ್ಯಾಚುಲೇಷನ್. ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಅದ್ಭುತವಾದ ಪ್ಲಾಟ್ಫಾರ್ಮ್ ಗೆ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿದ್ದಕ್ಕೂ ಸಹ ದ ಹೋಲ್ ಟೀಮ್ ಆಫ್ ಕ್ವಾಟ್ಲೆ ಕಿಚನ್ ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಟು ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ಶೆಫ್. ಎಸ್, ಥ್ಯಾಂಕ್ ಅಂಡ್ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಶಿಲ್ಪಾ, ದಿಲೀಪ್ ಹಾಗೂ ಕಾವ್ಯ, ಈ ಮೂವರಲ್ಲಿ ಕೊನೆಯದಾಗಿ ಸೆಲೆಕ್ಟ್ ಆಗ್ತಿರುವಂತ ಆ ಫೈನಲಿಸ್ಟ್ ಯಾರು? ಇನ್ 3 ಜನದಲ್ಲಿ ಯಾರಾದ್ರೂ ಒಬ್ರು ಫಿನಾಲೆಗೆ ಹೋಗ್ತೀರಾ? ಆ ಹೆಸರು ತಗೊಳ್ಳುವಾಗ ಎಷ್ಟು ಖುಷಿ ಇರುತ್ತೋ ಇನ್ ಮಿಕ್ಕದವ್ರಿಗೆ ಅಷ್ಟೇ ಟೆನ್ಷನ್ ಕೂಡ ಇರುತ್ತೆ. ಯಾಕಂದ್ರೆ ಯಾರು ಫಿನಾಲೆಗೆ ಹೋಗ್ತಾರೆ ಅಂತ ಹೆಸರು ಗೊತ್ತಾಗ್ತಿದ್ದಾಗೆ ಇನ್ನಿಬ್ರು ಎಲಿಮಿನೇಟ್ ಆಗ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಫಿನಾಲೆಗೆ ಹೋಗ್ತಾ ಇರುವಂತ ಕಂಟೆಸ್ಟೆಂಟ್ ಈಸ್ ದಿಲೀಪ್. ಕಂಗ್ರ್ಯಾಚುಲೇಷನ್.
ಕೊನೆಯದಾಗಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿರೋದು ನಮ್ಮ ದಿಲೀಪ್. ಕಂಗ್ರಾಚುಲೇಷನ್. ನಾನು ಇಲ್ಲಿ ಬರಬೇಕಾದ್ರೆ ನಥಿಂಗ್ ಅನ್ಕೊಂಡೇ ಬಂದಿದ್ದೆ, ಬಟ್ ಇವಾಗ ಸಮಥಿಂಗ್ ಅನ್ನೋ ಫೀಲ್ ಕೊಟ್ಟಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿ ಸರಿ ಮನೆ ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಹೆದರಿಕೆ ಇರುತ್ತೆ, ಸೊ ಏನಾದರೂ ಬೆಟರ್ ಮಾಡಬೇಕು ಅಂತ. ಬಟ್ ಟ್ರೈ ಮಾಡಿ ಇಲ್ಲಿ ಬಂದು ಮಾಡಿದಾಗ ಆ ಫೀಲಿಂಗ್ಸೇ ಬೇರೆ ಇರುತ್ತೆ. ಆ್ಯಂಡ್ ತುಂಬ ಜನರಿಗೆ ನಾನೇ ಸ್ವಲ್ಪ ಕ್ವಾಟ್ಲೆ ಕೊಟ್ಟಿದ್ದೀನಿ. ಸೊ ಇವತ್ತು ಫೈನಲ್ ಆಗಿ ಐ ರಿಯಲಿ ಅಂದರೆ ಸ್ಪೆಷಲ್ ಆಗಿ ನನ್ನ ತಾಯಿಗಾಗಿರ್ಬೋದು ಆ್ಯಂಡ್ ನನ್ನ ಬ್ರದರ್ಸ್ ಆಗಿರ್ಬೋದು, ಯಾಕಂದರೆ ಇದರಲ್ಲಿ ಅವ್ರ ಪಾತ್ರ ತುಂಬಾ ಇದೆ, ಪ್ರತಿ ಸಾರಿ ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಪೀಪಲ್. ಆ್ಯಂಡ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು. ಎಸ್, ಮತ್ತೊಮ್ಮೆ ಕಂಗ್ರಾಚುಲೇಷನ್ ಶಿಲ್ಪಾ ಅಂಡ್ ಕಾವ್ಯ. ಎಸ್. ಸೊ ಶಿಲ್ಪಾ, ತಲೆಯಲ್ಲಿ ಏನ್ ನೋಡ್ತಾ ಇದೆ ಶಿಲ್ಪಾ? ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಿಕಾಸ್ ಐ ನೋ ದೀಸ್ ಪೀಪಲ್ ಕುಕ್ ರಿಯಲಿ ಗ್ರೇಟ್. ನಾನು ಯಾವತ್ತೂ ಬೇಕಾದ್ರೆ ಅಮೇಝಿಂಗ್ 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 ಎಕ್ಸ್ಪೆಕ್ಟ್ ಮಾಡಿದ್ದೆ. ಆಕ್ಚುಲಿ ಫಸ್ಟ್ ಅಥವಾ ಸೆಕೆಂಡ್ ವೀಕಲ್ಲೇ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ, ಟು ಬಿ ಫ್ರ್ಯಾಂಕ್. ಬಟ್ ನಾನು ಇಷ್ಟು ದೂರ ಬಂದಿದ್ದೆ, ಐ ಆಮ್ ವೆರಿ ಹ್ಯಾಪಿ. ಸೊ ಇಲ್ಲಿ ಬಿಟ್ಟು ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ ನಾನು ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿ ಆರ್ ಆಲ್ಸೋ ವೆರಿ ವೆರಿ ಪ್ರೌಡ್ ಆಫ್ ಯು. ಯಾ, ಥ್ಯಾಂಕ್ ಯು. ಅಂಡ್ ಕಾವ್ಯ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಟು ಬಿ ಹಾನೆಸ್ಟ್, ಏನಂದರೆ ಇಲ್ಲಿರೋರು ಎಲ್ಲರೂ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಇವ್ರಗಳ ಮಧ್ಯದಲ್ಲಿ ನಾನು ಇಲ್ಲಿವರೆಗೂ ಸರ್ವೈವ್ ಆಗೋದು, ಇಟ್ಸ್ ಲೈಕ್ ಐ ಆಮ್ ಲಕ್ಕಿ ಎನಫ್. ಈ ಕ್ವಾಟ್ಲೆಗಳನ್ನ ಮಿಸ್ ಮಾಡ್ಕೊಳ್ತೀನಿ, ದ ವೆರಿ ಫಸ್ಟ್ ಥಿಂಗ್. ಸೂರಜ್ ಅಂತಲ್ಲ, ಈ ಕ್ವಾಟ್ಲೆಗಳನ್ನ. ಆ್ಯಂಡ್ ಈ ಕ್ವಾಟ್ಲೆಗಳಿಗೆ ಕ್ವಾಟ್ಲೆ ಕೊಡೋದನ್ನ ಮಿಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಐ ಮಿಸ್ ಆಲ್ ಅಮೇಝಿಂಗ್ ಕುಕ್ಸ್ ಆ್ಯಂಡ್ ಗುಡ್ ಫ್ರೆಂಡ್ ಆಫ್ ಮೈನ್. ಎಲ್ಲರೂ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಆದಾಗ, ಏನಾದರೂ ಒಂದು ಗೊತ್ತಾಗದೇ ಇರಬೇಕಾದ್ರೆ ಅವ್ರ ಕೆಲಸನೂ ಬಿಟ್ಟು ಬಂದು ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಐ ಮಿಸ್ ಎವ್ರಿಬಡಿ ಹಿಯರ್. ಕಾವ್ಯ ಮತ್ತೆ ಶಿಲ್ಪಾ, ಥ್ಯಾಂಕ್ ಯು ಮ್ಯಾಮ್. ಈ ಇಬ್ರು ಅಮೇಝಿಂಗ್ ಕುಕ್ಗಳು, ಅವರ ಜೊತೆಗೆ ನೀವೇನ್ ಹೇಳ್ತೀರಾ? ನನಗೆ ಇವರಿಬ್ರು ಹೋಗೋದ್ರಲ್ಲಿ ಈ ಸೆಟ್ಟಲ್ ಒಂದು ಎನರ್ಜಿ ಹೋಗ್ಬಿಡತ್ತೆ ಅನ್ಸತ್ತೆ. ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಐ ಥಿಂಕ್ ವಿ ಶುಡ್ ಟಾಕ್. ಏನಂತೀರ? ವಾಟ್? ನಾವಿಬ್ರು ಮಾತಾಡಿದ್ವಿ. ನಿಮ್ಮನ್ನ ನಾವು ವಿ ಆರ್ ನಾಟ್ ಫೀಲಿಂಗ್ ವೆರಿ ಕಂಫರ್ಟಬಲ್. ನಿಮ್ಮನ್ನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡೋಕ್ಕೆ ನಾವು ಕಂಫರ್ಟಬಲ್ ಇಲ್ಲ. ಸೊ ಆಸ್ ಜಡ್ಜಸ್ ನಮ್ಮ ಕೈಯಲ್ಲಿ ಇರೋ ಪವರ್ನ ಯೂಸ್ ಮಾಡ್ತಾ ನಿಮ್ಮಿಬ್ಬರಿಗೂ ಮತ್ತೊಂದು ಅವಕಾಶ ಕೊಡೋಣ ಅಂತ ಅನಿಸ್ತಾ ಇದೆ. ಆದ್ರೆ ನಿಮ್ಮಿಬ್ರಲ್ಲಿ ಒಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಸೊ ನೀವಿವಾಗ ಇನ್ನೊಂದು ಅಡುಗೆನ ಮಾಡ್ತೀರಾ. ನಿಮ್ಮಿಬ್ರ ಮಧ್ಯೆ ಕಾಂಪಿಟೇಷನ್ ನಡೆಯುತ್ತೆ, ಟಫ್ ಫೈಟ್ ಇರುತ್ತೆ. ಖುಷಿ ವಿಚಾರ ಏನಂದ್ರೆ ಯಾರಾದ್ರೂ ಒಬ್ರು ಹೋಗ್ತಾರೆ, ಇನ್ನೊಬ್ರು ಉಳ್ಕೊಳ್ತಾರೆ, ಅವರು ಫಿನಾಲಿಗೆ ಹೋಗ್ತಾರೆ. ನಿಮಗೆ ಸ್ವಲ್ಪ ರೂಲ್ಸ್ ಇದೆ. ಫಸ್ಟ್, ನೀವಿಬ್ರು ಯು ವಿಲ್ ಬಿ ಕುಕಿಂಗ್ ಅಲೋನ್. ನೋ ಕ್ವಾಟ್ಲೇಸ್, ನೋ ಸಪೋರ್ಟ್, ನಥಿಂಗ್. ಈ ಕುಕ್ ಆಫಿಗೆ ನಾವು ಕೊಡೋದು 25 ನಿಮಿಷ, ಬರೀ 25 ನಿಮಿಷ. ಅಂಡ್ ನಿಮ್ಮ ಹೀರೋ ಇಂಗ್ರೀಡಿಯಂಟ್ ಒಂದಿದೆ. ಆ ಒಂದು ಹೀರೋ ಇಂಗ್ರೀಡಿಯಂಟ್ ಯೂಸ್ ಮಾಡು. ಒಂದು ಡಿಶ್ ಮಾಡಬೇಕು. ಇಟ್ ಕೆನ್ ಬಿ ಅ ಸ್ಟಾರ್ಟರ್, ಇಟ್ ಕೆನ್ ಬಿ ಅ ಮೇನ್ ಕೋರ್ಸ್, ಇಟ್ ಕೆನ್ ಬಿ ಅ ಡೆಸರ್ಟ್. ದಟ್ ಇಂಗ್ರೀಡಿಯಂಟ್ ಇಸ್ ಆಲೂಗಡ್ಡೆ ಪೊಟೇಟೊ. ಓಕೆ, ಎಸ್. ಸೊ ಆರ್ ಯು ರೆಡಿ? ಮತ್ತೊಮ್ಮೆ ಕೊನೆ ಬಾರಿಗೆ ನಿಮ್ಮಿಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.